ದೇವಿ ಕೃಪಾ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು ಡಿಸೆಂಬರ್ 30ನೇ ತಾರೀಕು ಇರುವ ಮಂಗಳವಾರ ವೈಕುಂಠ ಏಕಾದಶಿ ಬಗ್ಗೆ ಮಾತಾಡೋಣ ಬನ್ನಿ. ಈ ದಿನ ಮಹಾವಿಷ್ಣು ಮುಕ್ಕೋಟಿ ದೇವರೊಟ್ಟಿಗೆ ಕೃಷ್ಣದ ದೇವಾಲಯಗಳಲ್ಲಿ ಉತ್ತರ ದ್ವಾರದ ಬಳಿ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಇಂಥ ಮಹಾದಿನದಂದು ಶ್ರೀದೇವಿ ಮತ್ತು ಭೂದೇವಿ ಒಂದಿಗೆ ಶ್ರೀ ಮಹಾವಿಷ್ಣು ಇರುತ್ತಾರೆ. ಈ ದಿನ ಯಾವ ವಸ್ತುಗಳನ್ನು ಗೋಮಾತೆಗೆ ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳು ಪ್ರಸನ್ನಗೊಳ್ಳುತ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ನೀವು ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಮತ್ತು ನಿಮಗೆ ಆಶೀರ್ವಾದ ಕೊಡಬೇಕಂದ್ರೆ ಈ ಪರಿಹಾರಗಳನ್ನು ನೀವು ಮಾಡಬೇಕು. ಅದಕ್ಕೆ ಮುಂಚೆ ನೀವು ಭಗವತೆ ವಾಸುದೇವಾಯ ಅಂತ ಭಕ್ತಿಯಿಂದ ಪ್ರಾರ್ಥಿಸಿ. ಈ ದಿನ ವಿಶೇಷ ಆಹಾರ ಗೋವಿಗೆ ತಿನ್ನಿಸಿದರೆ ನಿಮ್ಮ ಮನೆಯಲ್ಲಿರುವ ಕಷ್ಟ ದರಿದ್ರವೆಲ್ಲವೂ ಇಂದಿನಿಂದ ದೂರವಾಗುತ್ತದೆ. ದಿನ ಪೂಜೆ ಹೆಂಗೆ ಮಾಡಬೇಕೆಂದರೆ ಪ್ರತಿಯೊಬ್ಬರು ಹೊಸಲಿನ ನೀರಿನಿಂದ ತೊಳೆದು ಅರಿಶಿಣ ಹಚ್ಚಿ ಕುಂಕುಮದ ಪೊಟ್ಟಿಡಬೇಕು. ಬಾಗಿಲಿಗೆ ಮಾವಿನ ತೋರಣ ಕಟ್ಟಬೇಕು. ಆನಂತರ ಮಂದಿರದಲ್ಲಿ ಪೂಜಾ ಪೀಠದಲ್ಲಿ ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಡಬೇಕು. ಲಕ್ಷ್ಮೀನಾರಾಯಣರ ಫೋಟೋಕ್ಕೆ ಜಾಜೆ ಹೂವಿನಿಂದ ಅಲಂಕರಿಸಬೇಕು. ಈ ದಿನ ಲಕ್ಷ್ಮೀನಾರಾಯಣರ ಫೋಟೋಕ್ಕೆ ತುಳಸಿ ದಳದಿಂದ ಅರ್ಚನೆ ಮಾಡುತ್ತಾ ಓಂ ನಮೋ ಲಕ್ಷ್ಮೀನಾರಾಯಣ ಅಂತ 21 ಬಾರಿ ಪಠಿಸಿ. ಯಾರು ಈ ಮಂತ್ರವನ್ನು 21 ಬಾರಿ ಭಜಿಸುತ್ತಾರೋ ಅವರಿಗೆ ಅಖಂಡ ಐಶ್ವರ್ಯ ಆರೋಗ್ಯ ಫಲಿಸುತ್ತದೆ. ಎಲ್ಲಾ ರೀತಿ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಬಹುದು. ಹಸುವಿನ ಹಾಲಿನಿಂದ ಮಾಡಿರುವ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆ ಎಲ್ಲ ದೂರ ಆಗಿ ಸಾಲದ ಬಾಧೆಗಳು ನಿವಾರಣೆ ಆಗುತ್ತದೆ. ಜಗನ್ಮಾತೆ ಆದಿಶಕ್ತಿಯಾದ ಶ್ರೀ ಲಲಿತಾಂಬಿಕಾ ದೇವಿ ಈ ಲೋಕದಲ್ಲಿ 4 ರೂಪಗಳಲ್ಲಿ ಇರುತ್ತಾಳೆ. ಮೊದಲ ರೂಪ ಜಾನಕಮ್ಮನ ರೂಪವಾಗಿ ನಮಗೆ ಜನ್ಮ ನೀಡಿದ ತಾಯಿಯ ರೂಪದಲ್ಲಿ, 2ನೇ ರೂಪ ಗೋಮಾತೆಯಾಗಿ, 3ನೇ ರೂಪ ಭೂದೇವಿಯಾಗಿ, 4ನೇ ರೂಪ ಶ್ರೀಮಾತೆಯಾಗಿ ಅಂದ್ರೆ ದೇವಸ್ಥಾನದಲ್ಲಿರುವ ಅಮ್ಮನಾಗಿ. ಈ ಕಷ್ಟಗಳು ಬಾಧೆಗಳು ಬಂದಾಗ ಈ 4 ರೂಪದಲ್ಲಿ ನಮ್ಮ ಮಧ್ಯೆ ಇದ್ದು ನಮ್ಮನ್ನು ಯಾವಾಗಲೂ ಕಾಪಾಡುತ್ತಾಳೆ. ಮಾತೆ ಎನ್ನುವುದು ಸಾಕ್ಷಾತ್ ಆದಿಶಕ್ತಿಯ ಸ್ವರೂಪ. ಗೋವಿನಲ್ಲಿ ಮುಕ್ಕೋಟಿ ದೇವರುಗಳು ಇರುತ್ತಾರೆ. ಗೋವಿಗೆ ಪ್ರದಕ್ಷಿಣೆ ಮಾಡಿದರೆ ಸಾಕ್ಷಾತ್ ಮುಕ್ಕೋಟಿ ದೇವರುಗಳಿಗೆ ಪ್ರದಕ್ಷಿಣೆ ಮಾಡಿದಂತೆ ಆಗುತ್ತದೆ. ದಾರಿಯಲ್ಲಿ ಗೋವು ಮತ್ತು ಕರು ನಡೆದುಕೊಂಡು ಹೋಗುತ್ತಿರುವಾಗ ಅದರ ಕಾಲಧೂಳಿನ ಮಣ್ಣು ನಮ್ಮ ಮೇಲೆ ಬಿದ್ದರೆ ಪವಿತ್ರ ಗಂಗಾ ಸ್ನಾನ ಮಾಡಿದಷ್ಟು ಪವಿತ್ರ ನಮಗೆ ದೊರಕುತ್ತದೆ. ಗೋವಿನ ವಿವಿಧ ಭಾಗಗಳಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಗೋವಿನ ಕೊಂಬಿನ ಭಾಗದಲ್ಲಿ ಶಿವನು ನೆಲೆಸಿರುತ್ತಾನೆ. ಗೋವಿನ ಮೂಗಿನಲ್ಲಿ ಸುಬ್ರಹ್ಮಣ್ಯ ನೆಲೆಸಿರುವುದರಿಂದ ಗೋವಿನ ಮೂಗನ್ನು ಪೂಜಿಸಿರುವುದರಿಂದ ಸಂತಾನ ನಷ್ಟಗಳು ಇರುವುದಿಲ್ಲ. ಗೋವಿನ ಕಿವಿ ಬಳಿಗೆ ಅಶ್ವಿನಿ ದೇವತೆಗಳು ಇರುತ್ತಾರೆ. ಅದನ್ನು ಪೂಜಿಸುವುದರಿಂದ ಸಮಸ್ಯೆ ಅನಾರೋಗ್ಯಗಳು ದೂರವಾಗುತ್ತದೆ. ಹೂವಿನ ಕಣ್ಣಿನ ಬಳಿ ಸೂರ್ಯ ಮತ್ತು ಚಂದ್ರವಿರುತ್ತಾರೆ. ಹೂಗಳನ್ನು ಪೂಜಿಸಿದರೆ ಅಜ್ಞಾನದ ಕತ್ತಲೆಗಳು ದೂರವಾಗಿ ಧಾನ್ಯ ಸಂಪತ್ತುಗಳು ನಿಮಗೆ ರೂಪಿಸುತ್ತದೆ. ನಾಲಿಗೆಯಲ್ಲಿ ವರುಣ ದೇವರು ಇರುವುದರಿಂದ ತಕ್ಷಣ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಸುವಿನ ತುಟಿಯಲ್ಲಿ ದೇವತೆಗಳಿರುವುದರಿಂದ ಅದನ್ನು ಪೂಜಿಸುವುದರಿಂದ ಪಾಪಗಳೆಲ್ಲ ನಾಶವಾಗುತ್ತದೆ. ಹಸುವಿನ ಪಾರ್ಶ್ವದಲ್ಲಿ ಧರ್ಮ ದೇವತೆಗಳು ಇರುವುದರಿಂದ ಅವುಗಳನ್ನು ಪೂಜಿಸಿದರೆ ಯಮಬಾಧೆಗಳು ಇರುವುದಿಲ್ಲ. ಹಸುವಿನ ಕಚ್ಚಲೆಯಲ್ಲಿ ಈ 4 ಪುರುಷಾತ್ಮಗಳು ಇರುವುದರಿಂದ ಧರ್ಮ ಮತ್ತು ಕಾಮ ಮೋಕ್ಷಗಳು ದೊರೆಯುತ್ತದೆ. ಹಸುವಿನ ಬಾಲದಲ್ಲಿ ನಾಗದೇವತೆ ಇರುವುದರಿಂದ ಅದನ್ನು ಪೂಜಿಸಿದರೆ ನಾಗಲೋಕ ಪ್ರಾಪ್ತಿಯಾಗುತ್ತದೆ. ಈ ಪವಿತ್ರ ದಿನದಂದು ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿದರೆ ಆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಗೋಮಾತೆಗೆ ಯಾವ ಆಹಾರ ತಿನ್ನಿಸಿದರೆ ಯಾವ ಸಮಸ್ಯೆಗಳಿಂದ ಹೊರಬರಬಹುದು ಎಂದು ತಿಳಿದುಕೊಳ್ಳೋಣ ಬನ್ನಿ. ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾದರೆ ನೆನೆಸಿದ ಹಸಿರು ಕಡಲೆ ಬೇಳೆಯನ್ನು ಗೋಮಾತೆಗೆ ತಿನ್ನಿಸಿದರೆ ಒಳ್ಳೆಯದಾಗುತ್ತದೆ. ತೆಗೆದುಕೊಂಡಿರೋ ಸಾಲ ನಿಮಗೆ ಪರಿಹಾರ ಬೇಕೆಂದರೆ ನೆನೆಸಿದ ತೊಗರಿ ಬೇಳೆಯನ್ನು ನೀಡಬೇಕು. ಮದುವೆಯಾಗಲು ವಿಳಂಬವಾಗುತ್ತಿದ್ದರೆ ಟೊಮೆಟೊಗಳನ್ನು ಗೋಮಾತೆಗೆ ತಿನ್ನಿಸಬೇಕು. ಧನಲಾಭವನ್ನು ಪ್ರಾಪ್ತಿ ಮಾಡಬೇಕೆಂದರೆ ನೆನೆಸಿದ ಅಲಸಂದೆ ಕಾಳುಗಳನ್ನು ತಿನ್ನಿಸಬೇಕು. ಸಮಾಜದಲ್ಲಿ ನಿಮಗೆ ಹೆಸರು ಸಿಗಬೇಕು, ಗೌರವ ಸಿಗಬೇಕು, ಪ್ರಮೋಷನ್ ಸಿಗಬೇಕು ಅಂದರೆ ನೆನೆಸಿದ ಗೋಧಿ ಅಥವಾ ಬಾಳೆಹಣ್ಣನ್ನು ತಿನ್ನಿಸಬೇಕು. ಶತ್ರು ಬಾಧೆ ನಿವಾರಣೆಯಾಗಿ ಮಾನಸಿಕವಾಗಿ ಶಾಂತಿ ಬೇಕು ಅಂದರೆ ಸೌತೆಕಾಯಿಯನ್ನು ತಿನ್ನಿಸಬೇಕು. ಐಶ್ವರ್ಯ ಬರಬೇಕೆಂದರೆ ಪಾಲಕ್ ಸೊಪ್ಪು ಮತ್ತು ಬೀಟ್ರೂಟ್ ಆಹಾರವಾಗಿ ನೀಡಬೇಕು. ವ್ಯಾಪಾರ ಅಭಿವೃದ್ಧಿಗಾಗಿ ಕ್ಯಾರೆಟ್ ನೀಡಬೇಕು. ದೃಷ್ಟಿ ದೋಷ ಮತ್ತು ನರಪೀಡೆಗಳು ಹೋಗಬೇಕೆಂದರೆ ಬೇಯಿಸಿದ ಆಲೂಗೆಡ್ಡೆಗಳನ್ನು ನೀಡಬೇಕು. ನಿರುದ್ಯೋಗಿಗಳಿಗೆ ಉದ್ಯೋಗ ಮತ್ತು ಜ್ಞಾಪಕ ಶಕ್ತಿಗೆ ನೆನೆಸಿದ ಹೆಸರು ಬೇಳೆಯನ್ನು ಕೊಡಬೇಕು. ಮನೆಯಲ್ಲಿ ದರಿದ್ರ ಹೋಗಿ ಸಂಪತ್ತು ನೆನೆಸಲು ತೋಟದ ಸೊಪ್ಪು ಮತ್ತು ಬೆಲ್ಲವನ್ನು ನೀಡಬೇಕು. ವೃತ್ತಿಯಲ್ಲಿ ಸ್ಥಿರತೆ ಬರಬೇಕೆಂದರೆ ನೆನೆಸಿದ ಹುರುಳಿಯನ್ನು ಆಹಾರವಾಗಿ ನೀಡಬೇಕು. ಸಾಲದ ಬಾಧೆಯಿಂದ ದೂರ ಬರಬೇಕೆಂದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನರಸಿಂಹ ಸ್ವಾಮಿಯ ಅನುಗ್ರಹ ಪಡೆಯಬೇಕು. ಮಂಗಳವಾರಗಳು ಮತ್ತು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಅಕ್ಕಿ ಹಿಟ್ಟಿನಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಬೇಕು. ಇದರಿಂದ ಋಣಬಾಧೆಗಳು ಕಳೆಯುತ್ತದೆ. ನಂತರ ಒಂದು ಮಣ್ಣಿನ ದೀಪ ತೆಗೆದುಕೊಂಡು ಅದಕ್ಕೆ 9 ಬತ್ತಿ ಹಾಕಿ ದೀಪಾರಾಧನೆ ಮಾಡಬೇಕು. ನಂತರ 9 ಪ್ರದಕ್ಷಿಣೆಗಳನ್ನು ಮಾಡಬೇಕು. ಅದೇ ರೀತಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ತುಳಸಿ ಅರ್ಚನೆ ಮಾಡಿಸಿ ಅಲ್ಲಿಯೂ 9 ಬತ್ತಿಯ ದೀಪಾರಾಧನೆ ಮಾಡಬೇಕು. ಪಾರ್ವತಿ ದೇವಿಯು ತಿಳಿಸಿದಂತೆ ಸಣ್ಣ ಬಾಳೆ ತುಂಡಿ ಎಲೆಗಳನ್ನು ತಗೊಂಡು ನಿಮ್ಮ ಬಲತೋಳಿಗೆ ಕಟ್ಟಿಕೊಂಡು ಹಣ ಸಮಸ್ಯೆ ದೂರ ಹೋಗಿ ಅದೃಷ್ಟ ಒಲಿಯುತ್ತದೆ. ದರ್ಬೆ ಕಡ್ಡಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟು
ದೇವರ ಮನೆಯಲ್ಲಿಟ್ಟು ಧೂಪ ತೋರಿಸಿದರೆ ಧನ ಲಾಭವಾಗುತ್ತದೆ. ಕಪ್ಪು ಅಕ್ಕಿಯನ್ನು ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿ ಇಟ್ಟರೆ ಧನ ಆಕರ್ಷಣೆ ಆಗುತ್ತದೆ. ಶನಿವಾರದಂದು 7 ಜನಕ್ಕೆ ಅನ್ನದಾನ ಮಾಡುವುದರಿಂದ ದರಿದ್ರ ದೂರವಾಗುತ್ತದೆ. ಶನಿವಾರ ದಿನ ಮನೆ ಮುಂಭಾಗದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ಅದರಲ್ಲಿ ಉಳಿದ ಎಣ್ಣೆಯನ್ನು ನಾವು ಮರದ ಬುಡಕ್ಕೆ ಹಾಕೋದ್ರಿಂದ ಐಶ್ವರ್ಯ ಹೆಚ್ಚುತ್ತದೆ. ಎಲ್ಲವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಜೀವನದಲ್ಲಿ ಉತ್ತಮ ಆದಾಯವನ್ನು ಪಡೆಯಬಹುದು. ನಾನು ತಿಳಿಸಿರುವ ಮಾಹಿತಿ ನಿಮಗೆ ಎಲ್ಲನೂ ಶ್ರದ್ಧಾ ಭಕ್ತಿಯಿಂದ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬೋದು. ನಾನು ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ.